ಆಸ್ತಿಯ ಮೇಲೆ ಮಕ್ಕಳ ಕಣ್ಣು, ದ್ರಾಕ್ಷಿ ತೋಟ ಕಟಾವು ಆರೋಪ, ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ವಿವಾದ. ಅರ್ಧಕ್ಕೆ ನಿಂತ ಕಾಮಗಾರಿಗಳು, ಸ್ವಚ್ಛತೆ ಮಾತ್ರ ಮರೀಚಿಕೆ, ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಸಾರ್ವಜನಿಕರು. ಜನಪ್ರತಿನಿಧಿಗಳ ಸುಳ್ಳು ಭರವಸೆ ನಿಲ್ಲಿಸಿ ಸೌಲಭ್ಯ ಒದಗಿಸಿ ದಸಂಸ ಮುಖಂಡರ ಆಕ್ರೋಶ. ದಟ್ಟಣೆಯ ಮಂಜಿನ ಅವಾಂತರ, ಖಾಸಗಿ ಬಸ್ ಮೋರಿಗೆ ಡಿಕ್ಕಿ, ಪ್ರಾಣಾಪಾಯದಿಂದ ಪಾರಾದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ವಯಸ್ಸಾದ ವೃದ್ಧ ದಂಪತಿಗಳ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ತಂದೆ ತಾಯಿಯ ಆಸ್ತಿಯ ಮೇಲೆ ಮಕ್ಕಳ ಕಣ್ಣು ಬಿದ್ದಿದ್ದು, ಮಗನೊಬ್ಬ ವೃದ್ಧ ದಂಪತಿಗಳ ತಲೆ ಕೆಡಿಸಿ ಬೆಳೆದಿದ್ದ ದ್ರಾಕ್ಷಿ ತೋಟವನ್ನು ಕಟಾವು ಮಾಡಿ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಕುರಿತು ಒಂದು ವರದಿ. ಹೀಗೆ ನಾಶಗೊಳಿಸಿದ ದ್ರಾಕ್ಷಿ ತೋಟದಲ್ಲಿ ಕುಳಿತು ಹೆತ್ತ ತಾಯಿ ಮಗನ ವಿರುದ್ಧ ಆರೋಪ ಮಾಡ್ತಾರೋ ಇವರ ಹೆಸರು ವಿಜಯ್ ಕುಮಾರ್. ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ತೌಡ್ನಳ್ಳಿ ಗ್ರಾಮದ ನಿವಾಸಿ. ಅಂಜನಾದೇವಿ ಕೃಷ್ಣಪ್ಪ ಅವರಿಗೆ 4 ಮಂದಿ ಗಂಡು ಮಕ್ಕಳಿದ್ದು, ಪಿತ್ರಾರ್ಜಿತ ಆಸ್ತಿ 8.5 ಎಕರೆ ಜಮೀನಿನಲ್ಲಿ 4 ಮಕ್ಕಳಿಗೆ ಸಮನಾಗಿ ಜಮೀನು ನೀಡಿದ್ದಾರೆ. ಉಳಿದ ಜಮೀನಿನಲ್ಲಿ ಅಂಜನಾದೇವಿ ಜಿರಾಯಿತಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ವೃದ್ಧ ದಂಪತಿ 2ನೇ ಮಗ ಪ್ರಸನ್ನಕುಮಾರ್ ಜೊತೆ ಸೇರಿಕೊಂಡು 3ನೇ ಮಗ ವಿಜಯ್ ಕುಮಾರ್ ಕೃಷಿ ಮಾಡಿಕೊಂಡಿದ್ದ ಜಮೀನನ್ನು ದಾನಪತ್ರದ ಮೂಲಕ ಬರೆಯಿಸಿಕೊಂಡು ಈಗ ಬೀದಿಗೆ ತಳ್ಳಿದ್ದಾರೆ ಎಂದು ಜನವರಿ 16ರಂದು ಪೊಲೀಸರನ್ನ ಜಮೀನಿನ ಬಳಿ ಕರೆತಂದು ಅಂಜನಾದೇವಿ ತನ್ನ 2ನೇ ಮಗ ಪ್ರಸನ್ನಕುಮಾರ್ನ ಜೊತೆ ಬಂದು ಆರೋಪ ಮಾಡಿದ್ರು. ದೇವಿ ಕೃಷ್ಣಪ್ಪ, ಆರ್ ಕೃಷ್ಣಪ್ಪ, ತೌಡನಹಳ್ಳಿ. ನಾವು 4 ಜನ ಆ ಕಾಲದಲ್ಲಿ ಏನು ಇಲ್ದಿರೋ ಮನೆ ಕೊಟ್ಬಿಟ್ರು. ಅಂಥದ್ರಲ್ಲಿ ನಾವು ಸಿಟಿಯಿಂದ ಬಂದು ಹಳ್ಳಿನಲ್ಲಿ ಜೀವನ ಮಾಡಿ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿ ಅಗದು ಶೆನ್ಕೆನಲ್ಲಿ ಇದಂದು ಸಾಲು ಮಾಡಿ ಸೌದೆ ಹೊತ್ತು ಬಾವಿನಲ್ಲಿ ನೀರು ಸೇದಿ ಎಲ್ಲ ಮಾಡಿ ಮಕ್ಕಳನ್ನ ಸಾಕಿ ದೊಡ್ಡದು ಮಾಡಿ ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ತನಕ ಅವ್ರವ್ರ ಸೇವೆ ಮಾಡಿದ್ದೀನಿ. ಅವ್ರ ಮದುವೆ ಮಠ ಆದಮೇಲೆ ಅವ್ರವ್ರ ಜೀವನ ಅವ್ರವ್ರು ಮಾಡ್ಕೊಂಡಿದ್ದಾರೆ. ಈಗ ನನಗೆ ಬಂದಿರೋ ಪರಿಸ್ಥಿತಿಗೆ ಯಾವ ಮಕ್ಕಳು ಮುಂದಕ್ಕೆ ಬಂದು ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ನಾನು ಯಾವ ಮಕ್ಳ ಹತ್ರಕ್ಕೂ ಇನ್ನು ಹೋಗೋದು ಇಲ್ಲ. ಒಬ್ಬರು ನಂಬಿ ಮೋಸ ಹೋಗ್ಬಿಟ್ಟಿದ್ದೀನಿ. ಇನ್ನು ಸಾಯೋಗಳಿಗೇನಲ್ಲಿ ಯಾರನ್ನೂ ನಾನು ನಂಬಲ್ಲ. ಎಲ್ಲರಿಗೂ ಅಲ್ಲಿ ಒಟ್ಟು ಶೇರು 6 ಎಕರೆ ಇದೆ. 6 ಎಕರೆ 4 ಜನ ಮಕ್ಕಳಿಗೆ ಶೇರ್ ಕೊಟ್ಬಿಟ್ಟಿದ್ದೀವಿ ಸರ್. ಅದು 2006ರಲ್ಲಿ ಪಾರ್ಟಿಷನ್ ಆಗಿರೋದು. ಇದು ನಮಗೆ ಅಂತ ಕೋರ್ಟ್ ಮುಖಾಂತರ ವಿಭಾಗ ಆಗಿರೋದು. ಇದು 1 ಎಕರೆ 24 ಕುಂಟೆ. ಇದು ಇವರು ನಮ್ಮನ್ನು ನೋಡ್ಕೊಳ್ಳೋಂಗೆ ಎಲ್ಲ ನಂಬಿಸಿ ನಮ್ಮ ಹತ್ರ ಇರೋದೆಲ್ಲ ಮೋಸ ಮಾಡಿ ಇರೋ ಒಡವೆ ವಸ್ತು ದುಡ್ಡು ಸೀರೆಗಳು ಮಾರಿ 10 ಲಕ್ಷ ಕ್ಯಾಶ್ ಇಟ್ಕೊಂಡಿದ್ದೆ. ಮದ್ದೊಡಿಯೋಕ್ಕಿಲ್ಲ, ಬ್ಯಾಸಾಯಗಳು ಹಾಕೋಕ್ಕಿಲ್ಲ, ಕಟ್ಟಿಂಗ್ ಹಾಕೋಕ್ಕಿಲ್ಲ, ಫೈನಾನ್ಸ್ ಇದು ಫ್ಯಾನಲ್ ಬೋರ್ಡ್ ಸುಟ್ಟೋಯ್ತು, ಮೋಟ್ರುಗಳು ಸುಟ್ಟೋಯ್ತು ಅಂತ ಹಿಂಗೆ ಖಾಲಿ ಮಾಡಿಬಿಟ್ಟ ಪುಣ್ಯಾತ್ಮ. ಇರೋ ಒಡವೆ ಎಲ್ಲ ಒಂದೊಂದೇ ಅರ್ಧ kg ಚಿನ್ನ ಸಾರ್ ನನ್ನ ಹತ್ರ ಇದ್ದಿದ್ದು ಎಲ್ಲ ಖಾಲಿ ಮಾಡಿಬಿಟ್ಟ. ಮಗ ವಿಜಯ್ ಕುಮಾರ್ ಅನ್ನೋನು ಯಾವ ಮಕ್ಕಳಿಗೂ ನಾನು ಹೇಳಿಲ್ಲ. ಕೊನೆಯಲ್ಲಿ ಇದು ಬ್ಯಾಂಕ್ ಲೋನ್ ಆಯಿತು. ಅವಾಗ ಎಲ್ಲ ಮಕ್ಕಳು ನೋಡೋರೆ. ಅವತ್ತು ಅವರು ಏನು ಮಾತಾಡಲಿಲ್ಲ ಲೋನ್ ಮಾಡಿಸಿದಾಗ. ಸರಿ, 2016ರಲ್ಲಿ ಪಾರ್ಟೇಷನ್ ಮಾಡಿದಾಗ ಇವರು ನಮಗೆ ಮೋಸ ಮಾಡಿ ದಾನಪತ್ರ ಬರೀತೀನಿ ಅಂತ ವಿಲ್ ಮಾಡ್ತೀನಿ ಅಂದ್ಬಿಟ್ಟು ದಾನಪತ್ರ ಬರೆಸ್ಕೊಂಡ್ಬಿಟ್ಟವ್ರೆ. ನಮಗೆ ಮೋಸ ಮಾಡಿ ನನಗೆ ಪೇಪರ್ ಓದೋಕ್ಕೆ ಕೊಟ್ಟಿಲ್ಲ. ನನಗೆ ಮೋಸ ಮಾಡಿದ್ದಾನೆ, ಪೇಪರ್ ಕೊಟ್ಟಿಲ್ಲ. ಮನೆ ವಿಭಾಗ ಆದಾಗ 2006ರಲ್ಲಿ ನನಗೆ ಮನೆ ಇದೆ ಅಂತ ಬರ್ದಿಲ್ಲ. ಅದರಲ್ಲಿ ಮಾಡ್ಬೋದಾ, ಈ ಕೆಲಸ ಮಾಡ್ಬೋದಾ, ಎತ್ತು ತಾಯಿ ತಂದೆಗೆ ಮಾಡ್ಬೋದಾ? ಅವರೆಲ್ಲ ಭಾಗಗಳು ಬೇಕು ಅವ್ರಿಗೆ, ನನಗೆ ಭಾಗ ಬೇಡ. ಇವತ್ತು ನನಗಿಂಥ ಪರಿಸ್ಥಿತಿ ಯಾಕೆ ಬರೋದು? ಮನೆ ಇದ್ದಿದ್ರೆ ಅಲ್ವಾ? ನನ್ನ ಮನೇಲಿ ನಾನು ಜೀವನ ಮಾಡ್ಬೋದಾಗಿತ್ತಲ್ಲ. ಅವತ್ತು ಮನೇನೂ ಮಾಡಿಲ್ಲ. ನಿನ್ಗ್ಯಾರು ನನಗ್ಯಾರು ಅಂತ ಬಂದು ನಾನು ಚಿಕ್ಕಬಳ್ಳಾಪುರ ಕೊಟ್ಟಾಗಿದ್ನು, ಮನೇಲಿ ಕಾಗೆ ತೂರ್ಬಿಟ್ಟೈತೆ ಅಂತ. ಅಲ್ಲಿಂದ ಬರೋವಾಗ ಕೇಳಿದ್ದೀನಿ, ಯಾವ ಮನೇಲಿ ಇರ್ತೀಯ ನೀನು ಅಂತ. ನಿನ್ಗ್ಯಾರವ್ರೆ ನನಗ್ಯಾರವ್ರೆ ಅಂತ ಎಲ್ಲರನ್ನೂ ದೂರ ಮಾಡಿಬಿಟ್ಟು ಬೋನಲ್ಲಿ ಹಾಕ್ಕೊಂಡು ನಮ್ಮನ್ನು ಮೋಸ ಮಾಡಿಬಿಟ್ಟು ಮನೆ ಬಂದು ಸೇರಿಕೊಂಡು ನೀನು ಮನೆಯಿಂದ ಆಚೆ ಕಡೆಗೆ ಹಾಕ್ಬಿಟ್ಟೆ. ಬಡ್ದು ಇರೋದೆಲ್ಲ ಖಾಲಿ ಆಗೋಯ್ತು. ನಮ್ಮ ಹತ್ರ ದುಡ್ಡಿಲ್ಲ, ಒಡವೆ ಇಲ್ಲ, ಏನಿಲ್ಲ. ನಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ವಯಸ್ಸಾಯಿತು, ಊಟ ಇಲ್ಲ. ಎಷ್ಟು ದಿವಸ ಅಂತ ಊಟ ಇಲ್ದಿರಿದ್ರೆ ಶಕ್ತಿ ಎಲ್ಲಿರುತ್ತೆ? ಇನ್ನು ವೃದ್ಧ ದಂಪತಿಗೆ 4 ಮಂದಿ ಗಂಡು ಮಕ್ಕಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢವಾಗಿದ್ದಾರೆ. ಅಂಜನಾದೇವಿ ಕೃಷ್ಣಪ್ಪ 18 ವರ್ಷಗಳಿಂದ ತೌಡನಹಳ್ಳಿ ಗ್ರಾಮದ 3ನೇ ಮಗ ವಿಜಯ್ ಕುಮಾರ್ ಜೊತೆಗಿದ್ದು ವೃದ್ಧರ ಹೆಸರಿನಲ್ಲಿರುವ ಆಸ್ತಿಗಾಗಿ 2ನೇ ಮಗ ಪ್ರಸನ್ನಕುಮಾರ್ ತಲೆ ಕೆಡಿಸಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆಂದು ಆರೋಪ ಕೇಳಿಬಂದಿದೆ. ಹೇಗಾದರೂ ಮಾಡಿ ಕೃಷಿ ಜಮೀನನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ಲಪಟಾಯಿಸಬೇಕು ಅಂತ
ತಂದೆ ತಾಯಿಯ ತಲೆ ಕೆಡಿಸಿದ್ದು ಮೂರನೇ ಮಗನ ವಿರುದ್ಧ ಚೂ ಬಿಟ್ಟಿದ್ದಾರೆ ಅಂತ ವಿಜಯ್ ಕುಮಾರ್ ಆರೋಪಿಸಿದ್ದಾರೆ. ಅದಲ್ಲದೆ ಪ್ರಸನ್ನ ಕುಮಾರ್ ಚಿಕ್ಕಬಳ್ಳಾಪುರ ಸ್ಥಳೀಯ ಮುಖಂಡರ ಜೊತೆಗೂಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಸಿದ ದ್ರಾಕ್ಷಿ ಗಿಡಗಳನ್ನು ಅಕ್ರಮವಾಗಿ ಕಟಾವು ಮಾಡಿಸಿದ್ದಾನೆ ಎಂದು ಆರೋಪಿಸಿದ್ದಾರೆ. ಅವರು ಸ್ವಲ್ಪ ಇಂಪ್ಲಿಮೆನ್ಸ್ ತಗೊಂಡು ಪ್ರಸನ್ನ ಕುಮಾರ್ ಅನ್ನೋನು ನಮ್ಮ ಅಣ್ಣ ಆಗಬೇಕು. ಇಂಪ್ಲಿಮೆನ್ಸ್ ತಗೊಂಡು ಶುಕ್ರವಾರ ಬಂದುಬಿಟ್ಟು ರವಿನೇ ಅವರು ಫೋನ್ ಮಾಡಿದ್ರು ನನಗೆ ಮಧ್ಯಾಹ್ನ. ಮಾಜಾರ್ ಮಾಡ್ಕೊಂಡು ಬರ್ತೀವಿ, ನೀನು ಸ್ಟೇ ಕಾಪಿ ಕೊಡು, ಇಲ್ಲ ಮಾಜಾರ್ ಮಾಡ್ಕೊಂಡು ಬರ್ತೀವಿ ಅಂದರು. ನಾನು ಕಾಲಾವಕಾಶ ಕೇಳಿದ್ದೆ 4 ದಿವಸ. ನಾನು ಕಾಲಾವಕಾಶನ ಕೊಡ್ದಿರ, ನೋಟಿಸು ಕೊಡ್ದಿರ, ಅವರು ರೆಕಮೆಂಡ್ ಮೇಲೆ ಒಂದಿಬ್ಬರು ವಿಜಯ್ ಕೃಷ್ಣ ರಾಮಚಂದ್ರಪ್ಪ ಒಂದು ಕರ್ಕೊಂಡು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಗ್ರಾಮದವರು ಅವ್ರ ಬೆಂಬಲ ಎಲ್ಲ ತಗೊಂಡ್ಬಿಟ್ಟು ನಮಗೂ ಗಮನಕ್ಕೆ ಕೊಡ್ದಿರಾನೆ, ನೋಟಿಸು ಕೊಡ್ದಿರಾನೆ ದ್ರಾಕ್ಷಿ ಕಟ್ಟಿಂಗ್ ಹಾಕಿ 13 ದಿವಸ ಆಗಿತ್ತು ಬೆಳೆಯೋದಕ್ಕೆ. ನಾನು 18 ವರ್ಷ ಆಯಿತು. ಅವ್ರ ಒಪ್ಪಿಗೆ, ನಮ್ಮ ತಂದೆ ತಾಯಿ ಒಪ್ಪಿಗೆ ಪತ್ರದ ಮೇಲೇ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೆ. ನನ್ನ ಗಮನಕ್ಕೂ ಕೊಡ್ದಿರಾನೆ ಕಟ್ಟಿಂಗ್ ಹಾಕಿದ್ದೀನಿ, ಬೆಳೆ ಬರಲಿ ಅಂದ್ಬಿಟ್ಟು 50-60 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಅದೆಲ್ಲ ಬುಡ ಸಮೇತ ಕಟ್ ಮಾಡಿಬಿಟ್ಟು ಹೋಗ್ಬಿಟ್ಟ ಪ್ರಸನ್ನ ಕುಮಾರ್ ಅನ್ನೋನು. ಅದು ನನಗೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು. ನನಗಾಗಿರೋ ನಷ್ಟ ಎಲ್ಲ ಅವನು ಪರಿಹಾರ ಕೊಡಬೇಕು. ಸ್ಟೇ ಆರ್ಡ್ರು ನನಗೆ 17ನೇ ತಾರೀಕೆ ಆರ್ಡ್ರ್ ಆಗಿದೆ. 17ನೇ ತಾರೀಕೆ ಈ ಕೆಲಸ ಆಗಿರೋದು. ನನ್ನ ಕೈಗೆ ಬರೋದು 2 ಡೇಸ್ ಟೈಮ್ ತಗೊಂತು. ನಿನ್ನೆ ಬಂತು. ಸ್ಟೇಷನಲ್ಲೂ ಕಂಪ್ಲೇಂಟ್ ಮಾಡಿದ್ದೀನಿ, ಸ್ಟೇ ಕಾಪಿನೂ ಕೊಟ್ಟಿದ್ದೀನಿ. ದುರುದ್ದೇಶ ಸರ್, ಜಮೀನು ಮಾರಾಟ ಮಾಡಬಾರ್ದಂದಿದೆ ಆದೇಶ ಮಾಡಿರೋದು. ಮೊಮ್ಮಕ್ಳಿಗೆ ಅಂದ್ಬಿಟ್ಟು ಬರ್ದಿದ್ದಿದ್ದು, ನನಗಲ್ಲ ಜಮೀನು. ನಾನು ಮೇಂಟೆನೆನ್ಸ್ ಕೊಡ್ಬೇಕಂತ ಹೇಳಿದ್ರು. ನಾನು 7,500 ರೂಪಾಯಿ ಮಂತ್ಲಿ ಅಕೌಂಟ್ಗೆ ದುಡ್ಡು ಹಾಕಿದ್ದೀನಿ. ನಮಗೇನಕ್ಕೂ ಇನ್ನೂ ಬೇರೆ ಮಕ್ಳು ಯಾರೂ ಹಾಕಿಲ್ಲ. ಪ್ರಸನ್ನ ಕುಮಾರ್ 1 ರೂಪಾಯಿ ಹಾಕಿಲ್ಲ. 7,500 ರೂಪಾಯಿ ನಾನು ಚಲನೆಲ್ಲ ಇದೆ ನನ್ನ ಹತ್ರ, ದುಡ್ಡು ಹಾಕಿದ್ದೀನಿ. ಅವನು ಜಮೀನು ಮಾರಾಟ ಮಾಡಬಾರ್ದಂದಿದೆ. ಜಮೀನು ಮಾರ್ಕೊಂಡು ಹೋಗಬೇಕು, 1.5 ಎಕರೆ ಒಬ್ಬನೇ ತಗೊಂಡ್ಬಿಡ್ಬೇಕಂದೇಳಿ ದುರುದ್ದೇಶ ಮಾಡಿಕೊಂಡು ಈ ಥರ ಮಾಡಿ ನಮಗೂ ಅಣ್ಣ ಆಗ್ಬೇಕು ಸರ್. ದುರಾಸೆ ಸರ್. ಎಲ್ಲ ನಮ್ಮ ತಾಯಿನ ಒಳಗಡೆ ಹಾಕ್ಕೊಂಡು ನಮ್ಮ ಮಕ್ಳಿಗೂ ನಮಗೆಲ್ಲ ಅನ್ಯಾಯ ಮಾಡೋಕೆ ಹೊಟ್ಟಿದ್ದಾನೆ ಸರ್. ವೃದ್ಧ ದಂಪತಿಗಳ ಹೆಸರಿನಲ್ಲಿರುವ ಆಸ್ತಿಯನ್ನು ಲಪಟಾಯಿಸಲು ಮಕ್ಕಳು ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬ ಜಮೀನು ಮಾರಾಟ ಮಾಡಿ ಹಣ ಗಂಟು ಮಾಡಿಕೊಳ್ಳೋ ತವಕದಲ್ಲಿದ್ದರೆ ಇನ್ನೊಬ್ಬ ಆ ಜಮೀನಿನಲ್ಲಿ ಕೃಷಿ ಬೆಳೆದು ಅದರಿಂದ ಜೀವನಾಧಾರ ಮಾಡಿಕೊಳ್ಳೋ ತವಕದಲ್ಲಿದ್ದಾರೆ. ಇಬ್ಬರು ಕೂಡ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರುಗಳನ್ನು ಸಲ್ಲಿಸಿದ್ದಾರೆ. ವಿಜಯ್ ಕುಮಾರ್ ಮಾತ್ರ ಜಮೀನಿನಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ನಗರಸಭೆ ವ್ಯಾಪ್ತಿಗೆ ಗ್ರಾಮಾಂತರ ಪ್ರದೇಶಗಳು ಸೇರಿದ್ರೆ ಅಭಿವೃದ್ಧಿಯನ್ನು ಕಂಡು ಮತ್ತಷ್ಟು ಉತ್ತಮ ಸ್ಥಿತಿಗೆ ತಲುಪುತ್ತವೆ ಅಂತ ಗ್ರಾಮಸ್ಥರು ಅಂದುಕೊಂಡಿದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಅದೇನಂದ್ರ ಈ ವರದಿ ನೋಡಿ. ಗೌರಿಬಿದನೂರು ನಗರದ 24ನೇ ವಾರ್ಡ್ ನಂಬರ್ ಗುಂಡಾಪುರ ಗ್ರಾಮದ ST ಕಾಲೋನಿಯಲ್ಲಿ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಚರಂಡಿ ಸ್ವಚ್ಛತೆ ಮಾಡಿದ್ರೆ 1 ತಿಂಗಳಾದರೂ ತ್ಯಾಜ್ಯವನ್ನ ತೆಗೆದುಕೊಂಡು ಹೋಗುವುದಿಲ್ಲ. ಕುಡಿಯುವ ನೀರಿನ ಘಟಕವಿದ್ರೂ ಬಳಕೆಗೆ ಬರುತ್ತಿಲ್ಲವೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಹಿಂದೆ ಕಾದಲವೇಣಿ ಗ್ರಾಮ ಪಂಚಾಯಿತಿಗೆ ಹೊಂದಿಕೊಂಡಿದ್ದ ಗುಂಡಾಪುರ ಗ್ರಾಮವು ಪಂಚಾಯಿತಿ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿದೆ ಹೊರತು ನಗರಸಭೆ ವ್ಯಾಪ್ತಿಗೆ ಸೇರಿ ಸುಮಾರು 5 ವರ್ಷ ಕಳೆದರೂ ಬರೀ ವಿದ್ಯುತ್ ದೀಪ, ನಾಮಕ ವ್ಯವಸ್ಥೆಗೆ ಚರಂಡಿ ಸ್ವಚ್ಛತೆ ಬಿಟ್ಟರೆ ಸ್ಥಳೀಯ ನಿವಾಸಿಗಳಿಗೆ ಅನುಕೂಲವಾಗುವಂತಹ ಯಾವುದೇ ಕೆಲಸಗಳು ನಡೆದೇ ಇಲ್ಲವಂತೆ. ಈ ಗ್ರಾಮದಲ್ಲಿ ಸುಮಾರು 280 ಮನೆಗಳು ಇದ್ದು 1,000ಕ್ಕೂ ಹೆಚ್ಚು ಜನ ವಾಸವಿದ್ದಾರೆ. ಇವರಿಗೆ ನಗರಸಭೆ ವತಿಯಿಂದ ಶುದ್ಧ ಕುಡಿಯುವ ನೀರು, ಚರಂಡಿ ಸ್ವಚ್ಛತೆ, ರಸ್ತೆ ಹೀಗೆ ಹಲವು ಮೂಲಭೂತ ಸೌಲಭ್ಯಗಳು ಒದಗಿಸುವಲ್ಲಿ ಸ್ಥಳೀಯ ಆಡಳಿತ ಸಂಸ್ಥೆ ವಿಫಲವಾಗಿರುವುದು ಎದ್ದು ಕಾಣುತ್ತಿದೆ. ನಾಯಕರ ಗಲ್ಲಿಯಲ್ಲಿ ಚರಂಡಿ ಸರಿ ಇಲ್ಲ ಸರ್. ಎಲ್ಲೆಲ್ಲ ನಿಂತು ಹೋಗ್ತಾವೆ. ಆಫೀಸ್ ಹತ್ರ ಬಂದಿದ್ರೆ ಮೇಡಮ್ ಮುಂದಿನ ತಿಂಗಳು ಹಾಕ್ಕೊಡ್ತೀವಿ ಅಂತ ಹೇಳೋರು ಸರ್. ಯಾರು ಹೇಳಿದ್ದು? ಮೇಡಮ್ಮ ಅವರೆಲ್ಲ ಹೇಳಿ. ಯಾವ ಆಫೀಸ್ ಹತ್ರ ಹೋಗಿದ್ರಿ ನೀವು? ಏನು ತಾಲೂಕು ಆಫೀಸ್ ಹತ್ರ ಇಲ್ಲಿ ಹೋಗಿದ್ವಿ. ಟೌನಲ್ಲಿ ತಾಲೂಕು ಆಫೀಸ್ ಹತ್ರ ಮೇಡಮ್ ಇದ್ದು ಮಾತಾಡ್ತೀವಿ. ಇನ್ನೊಂದ್ಸರಿ ಆದ್ಮೇಲೆ ಹಾಕ್ತೀವಿ ಅಂತ ಸೀನಪ್ಪ ಹೇಳ್ತಂತೆ. ಸುಮ್ಮನೆ ಆಗ ಎಷ್ಟು ತಿಂಗಳಿಂದ ಸಮಸ್ಯೆ ಇದೆ ಏನು ಅಂತ? ಅವಾಗ ಒಂದು 20 ವರ್ಷದಿಂದ ಸಮಸ್ಯೆ ಸರ್. ಚರಂಡಿ ಮಾಡಿ ನಾನು ನೋಡಿದ್ದು ಸರ್. ಆ ಕಡೆ ಚರಂಡಿ ಇಷ್ಟೇಷ್ಟು ಮಾಡೋರು ಸರ್. ನೀರು ಎತ್ತೋಗ್ಬೇಕು ಸರ್. ಮುಂದಿನ ತಿಂಗಳು ಹಾಕ್ಕೊಡ್ತೀವಿ. ಚಂದ್ರ ಕೂಗೋರು ಯಾರೂ ಇಲ್ಲ ಅಂತ ಹೇಳ್ತಾರೆ ಆಫೀಸ್ ಹತ್ರ ಬಂದಿದ್ರು. ಏನೇನು ಸಮಸ್ಯೆ ಆಗ್ತದೆ ನಿಮಗೆ? ನೀರೆಲ್ಲ ಅಲ್ಲೇ ನಿಂತೋಗ್ತಾವೆ ಸರ್. ನೋಡಿ ಬರ್ರಿ ಸರ್ ಆ ಕಡೆ ರೋಡಲ್ಲಿ. ಬರ್ರಿ ಸರ್ ತೋರಿಸ್ತೀವಿ. ನಿಮ್ಮ ಹೆಸರು? ಶಾಂತಮ್ಮ ಸರ್. ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತು. ನಮಗೆ ಈ ಜೈಟ್ ಮಾಡ್ಕೊಂಡು ಹೋಗ್ಲಿಲ್ಲ. ಎಲ್ಲಿ ಬೇಕಾದಲ್ಲಿ ಮಾಡ್ಕೊಂಡು ಹೋಗೋರೆ. ಕೇಳಿದ್ರೆ ಇನ್ನೂ ಜಾಸ್ತಿನೇ ಮಾಡಿದೀವಿ ಅಂತ. ಎಲ್ಲಿ ಜಾಸ್ತಿ ಮಾಡೋರೆ? ಎಷ್ಟು ತಿಂಗಳಾಗಿದೆ ಈ ಥರ ಕೆಲಸ ಮಾಡಿ? ಏನು ಒಂದೇ 1 ವಾರ ಆಯ್ತು. ಏನು ಹೇಳ್ತಾರೆ? ಕೇಳಿದ್ರೆ ಏನು ಹೇಳ್ತಾರೆ? ಜಾಸ್ತಿ ಮಾಡಿದೀವಿ, ಮಾಡೋಕ್ಕಾಗಲ್ಲ ಅಂತವ್ರೆ. ಯಾವಾಗ ಮಾಡೋದು 3 ವರ್ಷಕ್ಕೆ 4 ವರ್ಷಕ್ಕೆ ಮಾಡೋದು. ಅಷ್ಟೊತ್ತಕ ನಾವು ಇರಕ್ಕಾಗ್ತಿತ್ತ?
ಸೊಳ್ಳೆಯಲ್ಲಿ ಮಕ್ಳು ಮರಿ ಓಡಾಡ್ತಾರೆ. ಏನು ಕೆಲಸ ಮಾಡಿರೋದು ಅದು? ಏನ್ ಜೈಟ್ ಮೋರ್ ಕೆಲಸ ಮಾಡಿಟ್ಕೊಂಡು ಹೋಗಿರೋದು. ಕೇಳಿದ್ರೆ ಜಾಸ್ತಿ ಮಾಡಿದ್ವಿ, ಇನ್ನೊಂದು 10 ಮೀಟರ್ ಜಾಸ್ತಿ ಮಾಡಿದ್ದೀವಿ ಅಂತಾರೆ. ಏನ್ ಮಾಡವ್ರೆ ಇದು? ಆ ಕಡೆ ಗಲ್ಲಿ ಕಡೆ ಸರಿ. ಒಟ್ನಲ್ಲಿ ನಗರ ಪ್ರದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅಲ್ಲಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದರೂ ಸಹ ನಗರಸಭೆಗೆ ಸೇರಿದ ಗ್ರಾಮಾಂತರ ಪ್ರದೇಶಗಳ ವಾರ್ಡ್ಗಳ ಅಭಿವೃದ್ಧಿಯನ್ನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮರೆತಂತೆ ಕಾಣುತ್ತಿದೆ. ಫಿಲ್ಟರ್ ನೀರಿಲ್ಲ. 2 ವರ್ಷದಿಂದ ಬೇರೆ ಕಡೆ ಹೋಗ್ತಾರೆ, ಗಾಡಿ ಇರೋರು ಹೋಗಿ ತಗೊಬರ್ತಾರೆ, ಇಲ್ದಿರೋರು ಪಾಪ ಅವರು ಹೋಗಕ್ಕಾಗಲ್ಲ ರೋಡಲ್ಲಿ. ಈಗ ಹೊಸದಾಗಿ ಚರಂಡಿ ಮಾಡಿದ್ದಾರೆ, ಅಲ್ಲಿ ಮಧ್ಯದಲ್ಲಿ ಬಿಟ್ಟಿದ್ದಾರೆ, ಮುಂದೆ ಮಾತ್ರ ಮಾಡ್ಕೊಂಡು ಹೋಗಿದ್ದಾರೆ, ಅಲ್ಲೂ ಸರಿಯಾಗಿ ಮಾಡಿಲ್ಲ ನೀಟಾಗಿ. ಈ ಥರ ಮಾಡ್ಕೊಂಡು ಹೋದ್ರೆ ಜನರಿಗೆ ತೊಂದರೆ ಆಗಲ್ವೇನೋಣ. ಈ ಹಿಂದೆ ಇದು ಪಂಚಾಯಿತಿ ಮಟ್ಟದಲ್ಲಿ ಸೇರಿತ್ತು, ಅವಾಗ ಹೆಂಗಿತ್ತು? ಇವಾಗ ನಗರಸಭೆ ಅವರು ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ರು, ಬೇಗ ತಗೊಂಡು ಹೊಟ್ಟೋಗ್ಬಿಡ್ತಿದ್ರು. ಈಗ ತೆಗ್ದಾಕಿದ್ದಾರೆ, ಅವಾಗಲೇ 1 ತಿಂಗಳ ಮೇಲಾಗಿದೆ. ಚರಂಡಿ ತೆಗ್ದಾಕಿದ್ದಾರೆ, ಹಂಗೆ ಬಿಟ್ಟಿದ್ದಾರೆ ಅಲ್ಲಿ ತೆಗ್ದಿರೋದನ್ನ. ಮತ್ತೆ ಅದೆಲ್ಲ ಮತ್ತೆ ಅದ್ರೊಳಗೆ ಹೋಗ್ತಾ ಇದೆ. ಇದು ಏನೇ ಊರ ಹೆಸರೇನು, ಎಷ್ಟನೇ ವಾರ್ಡು ಏನು ಅಂತ? ಗುಂಡಾಪುರ ಊರ ಹೆಸರು, 24ನೇ ವಾರ್ಡು. ನಿಮ್ಮ ಹೆಸರು? ನಾಗರತ್ನ. ಅಧಿಕಾರಿಗಳು ಏನಾದರೂ ಗಮನಕ್ಕೆ ತಂದಿದ್ರಾ ಏನು ಅಂತ? ಈಗ ಈ ಚರಂಡಿದೇನೋ ಅವ್ರು ಮೇಡಮ್ ಅವ್ರಿಗೆ ಹೇಳಿದ್ವಿ, ಅವರು ನಮಗ್ ಗೊತ್ತಿಲ್ಲ, ನಮ್ಗೆ ಆಗಿರೋದು ಇಷ್ಟೇ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಸಿನಪ್ಪವ್ರಿಗೂ ಹೇಳಿದೀವಿ ನಾವು, ಅವ್ರು ಬಂದಿಲ್ಲ ನೋಡಕ್ಕೆ. ಇನ್ನಾದ್ರೂ ಎಚ್ಚೆತ್ತು ಇತ್ತ ಗಮನ ಹರಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. 7 ದಶಕಗಳು ಕಳೆದರೂ ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಅಸಮಾನತೆ ಕಣ್ಣಿಗೆ ರಾಚುವಂತಿದ್ದರೂ ದಲಿತರ ಏಳಿಗೆಗಾಗಿ ಶ್ರಮಿಸುತ್ತೇವೆಂದು ನೀಡುತ್ತಿರುವ ಸುಳ್ಳು ಭರವಸೆಗಳನ್ನು ನಿಲ್ಲಿಸಿ ಸರ್ಕಾರ ದಲಿತರಿಗೆ ಕನಿಷ್ಠ ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕಾಗಿದೆ ಎಂದು ದಸಂಸ ಜಿಲ್ಲಾ ಸಂಘಟನಾ ಸಂಚಾಲಕ ಬಿವಿ ವೆಂಕಟರಮಣ ಒತ್ತಾಯಿಸಿದ್ದಾರೆ. ದಲಿತ ಮಹಿಳಾ ಒಕ್ಕೂಟದ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್. ದಲಿತರ ಮೂಲಭೂತ ಸಮಸ್ಯೆಗಳ, ದಲಿತರ ಮೇಲಿನ ದೌರ್ಜನ್ಯ, ಜಿಲ್ಲಾಡಳಿತದ ನಿರ್ಲಕ್ಷ್ಯ, ಸರ್ಕಾರದ ದಲಿತ ವಿರೋಧಿ ನೀತಿಗಳನ್ನು ಖಂಡಿಸಿ ಹಾಗೂ ನೆಮ್ಮದಿ ಬದುಕಿಗಾಗಿ, ಭೂಮಿ ಘನತೆಯ ಬದುಕಿಗಾಗಿ ವಸತಿ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಬಿವಿ ವೆಂಕಟರಮಣ ಮಾತನಾಡಿ, ಭೂಮಿ ಮತ್ತು ವಸತಿ ವಂಚಿತರಿಗೆ ಜಿಲ್ಲಾಡಳಿತ ಭೂಮಿ ಮತ್ತು ವಸತಿ ಸೌಲಭ್ಯ ಕಲ್ಪಿಸಿದೆ. ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದರೂ ಸರ್ಕಾರ ಕ್ರಮ ಜರುಗಿಸುತ್ತಿಲ್ಲ. ತಾಲೂಕು ಕಚೇರಿಯಲ್ಲಿ ಬಡವರ, ರೈತರ, ಅಲ್ಪಸಂಖ್ಯಾತರ ಕೆಲಸಗಳು ಮಾಡಿಕೊಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ನಮೂನೆ 50, 53 ಮತ್ತು 57ರಲ್ಲಿನ ಅರ್ಜಿ ಸಲ್ಲಿಸಿರುವ ದಲಿತರಿಗೆ ವರ್ಷಗಳು ಕಳೆದರೂ ಸಾಗುವಳಿ ಚೀಟಿ ನೀಡದೆ, ಜಮೀನು ಖಾತೆ ಮಾಡಿಕೊಡದೆ ತಾಲೂಕು ರೈತಾಪಿ ವರ್ಗದವರನ್ನ, ಭೂರಹಿತರನ್ನ ಕಚೇರಿಗೆ ಅಲೆದಾಡಿಸಿಕೊಳ್ಳುತ್ತಿದ್ದಾರೆ. ಎಸ್ಟಿಪಿ, ಟಿಎಸ್ಪಿ ಯೋಜನೆಯಲ್ಲಿ ಹಣ ದುರ್ಬಳಕೆ ಆಗಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಡವರಿಗೆ ನಿವೇಶನಗಳನ್ನು ನೀಡುತ್ತೇವೆ, ಸ್ಮಶಾನ ನೀಡುತ್ತೇವೆ ಅಂತ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯದಿಂದ ಅವರು ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಭಯ ಇಲ್ಲ. ಸರ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಇಒ ಡಿಪಾರ್ಟ್ಮೆಂಟ್ ಇರ್ಬೋದು, ಅಭಿವೃದ್ಧಿ ಅಧಿಕಾರಿ ಇರ್ಬೋದು, ತಹಸೀಲ್ದಾರ್ ಕಚೇರಿಯಲ್ಲಿ ಕೆಲಸಗಳೇ ಆಗ್ತಾ ಇಲ್ಲ. ಎಷ್ಟೋ ಜನ ಬಡವರು ಮತ್ತು ರೈತರು, ಅಲ್ಪಸಂಖ್ಯಾತರು ತಾಲೂಕು ಆಫೀಸ್ಗೆ ಬಂದರೂ ಕೆಲಸ ಆಗ್ತಾ ಇಲ್ಲ. ಸುಮ್ಮನೆ ಏನೋ ಒಂದು ಸುಳ್ಳು ಮಾತುಗಳು ಹೇಳ್ಬಿಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ. ಆದ್ದರಿಂದ ಬೇಸತ್ತು ದಲಿತ ಸಂಘ ಸಮಿತಿ ಸುಮಾರು 40 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದೆ ಬಡವರ ಬಗ್ಗೆ, ದಲಿತರ ಬಗ್ಗೆ. ಆದ್ದರಿಂದ ಇವತ್ತು ಇವೆಲ್ಲ ಸಮಸ್ಯೆಗಳು ಇದು ಒಂದನೇ ಸಲ ಅಲ್ಲ, ಸುಮಾರು ಸಲ ಈ ಕರಪತ್ರದಲ್ಲಿರುವ ಎಲ್ಲ ಬೇಡಿಕೆಗಳನ್ನು ತಹಸೀಲ್ದಾರ್ ಕೊಟ್ಟಿದ್ದೀವಿ, ಹಿಂದಿನ ತಹಸೀಲ್ದಾರ್ಗೆ. ಆದರೆ ತಹಸೀಲ್ದಾರ್ಗಳು ಕರಪತ್ರ ತೆಗೆದುಕೊಳ್ತಾರೆ, ಆದರೆ ಸಮಸ್ಯೆಗಳು ಮಾತ್ರ ಹಂಗೆ ನೆಲಗುದಿಗೆ ಬಿದ್ದಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಈ ಸಮಸ್ಯೆಗಳು ಮಶಾನ ಇರ್ಬೋದು, ನಿವೇಶನ ಇರ್ಬೋದು, ಅಂಬೇಡ್ಕರ್ ಭವನ ಇರ್ಬೋದು, ಹಾಸ್ಟೆಲ್ ವಿದ್ಯಾರ್ಥಿ ನಿಲಯಗಳಲ್ಲಿ ಇವಾಗ ವಿದ್ಯಾರ್ಥಿಗಳೆಲ್ಲ ಎಷ್ಟೋ ಜನ ಕೆಟ್ಟ ಹೋಗ್ತಾ ಇದ್ದಾರೆ. ಅವರಿಗೆ ಟ್ಯೂಷನ್ ಹೇಳ್ಕೊಡೋಕ್ಕೆ ಟೀಚರ್ಸ್ ಇಲ್ಲ. ಸಾಯಂಕಾಲ ಮೊದಲು ಟೀಚರ್ಗಳು ಇರ್ತಾ ಇದ್ದಾರೆ ಹಾಸ್ಟೆಲ್ಗಳಲ್ಲಿ, ಇವಾಗ ಟೀಚರ್ ಇಲ್ಲ ಹಾಸ್ಟೆಲಲ್ಲಿ. ಅವ್ರು ಊಟ ಹಾಕ್ತಾರೆ, ಆದರೆ ಸಾಯಂಕಾಲ 4 ಗಂಟೆಗೆ ಬರ್ತಾರೆ. 4 ಗಂಟೆಯಿಂದ 8 ಗಂಟೆವರೆಗೂ
ಅಲ್ಲಿ ಇಲ್ಲಿ ಅಲೆದಾಡ್ಬಿಟ್ಟು ಹುಡುಗರಿಗೆ ಇವಾಗ ಕೆಟ್ಟೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಪೈಪಾಳ್ಯ ರವಿ, ಮುಖಂಡರಾದ ಪ್ರಕಾಶ್, ಮಂಜುನಾಥ, ನಂಜುಂಡಪ್ಪ, ಸತೀಶ್, ಸೂರ್ಯನಾರಾಯಣ, ಚೌಡಪ್ಪ, ಶ್ರೀನಿವಾಸ್, ಪಾತಪಾಳ್ಯ ಮೂರ್ತಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನ ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. ಡಿಸಿ ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರುಗಳಿಂದ ಪ್ರಾರಂಭ. 24 ಗಂಟೆ ಸಿಸಿಟಿವಿ ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್, ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ ಎಲ್ಇಡಿ ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ದಿ ಹಿಲ್ಸ್ ಟೌನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಇವರು ಕೇವಲ 799 ರುಗಳಿಗೆ ಡೆಕೋರೇಷನ್ ವಿತ್ ಪ್ರೈವೇಟ್ ಥಿಯೇಟರ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಡುತ್ತಿದ್ದಾರೆ. ನೀವು ಅಂದ್ಕೊಂಡಿರೋ ಸೆಲೆಬ್ರೇಷನ್ ಎಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತೆನಾ? ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರಬೇಕು ಅಂತ ನಿರೀಕ್ಷೆನಾ? ಊಹೆಗೂ ಮೀರಿದಷ್ಟು ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ಮತ್ತಷ್ಟು ಕಲರ್ಫುಲ್ ಆಗಿ ಮೂಡಿ ಬರಲು ಹೇಳಿ ಮಾಡಿಸಿದ ತಾಣ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ಸ್ಥಳ ಬೇಬಿ ರಸ್ತೆ, ನಿಯರ್ ಜೂನಿಯರ್ ಕಾಲೇಜ್, ಅಪೋಸಿಟ್ ಕೋಟಕ್ ಮಹೀಂದ್ರ ಬ್ಯಾಂಕ್, 2ನೇ ಮಹಡಿ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸರ್ಪ್ರೈಸ್ ಪಾರ್ಟಿ, ವೆಡ್ಡಿಂಗ್ ಪ್ರಪೋಸಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಆಫೀಸ್ ಮೀಟಿಂಗ್, ನಾಮಕರಣ, ಸೀಮಂತ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ ಎಸಿ ಪಾರ್ಟಿ ಹಾಲ್ ದೊರೆಯುತ್ತದೆ. ಅಷ್ಟೇ ಅಲ್ಲ, ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ. ವಾವ್, ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ನಮ್ಮ ಮತ್ತೊಂದು ಶಾಖೆ ವಿಳಾಸ ದಿ ಹಿಲ್ಸ್ ಟೌನ್, ಎಂಜಿ ರಸ್ತೆ, ನಿಯರ್ ಆಕ್ಸಿಸ್ ಬ್ಯಾಂಕ್, ಕೋಲಾರ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ, 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ವಿಶ್ವ ಪ್ರಸಿದ್ಧ ಈಶಾ ಫೌಂಡೇಶನ್ ಸ್ವಲ್ಪ ದೂರದಲ್ಲಿಯೇ ಪ್ರಾಕೃತಿಕ ಮಡಿಲಿನ ಬೆಟ್ಟದ ತಪ್ಪಲಿನಲ್ಲಿನ ಪುರಾಣ ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿದೆ ಅಡವಿ ಇವೆಂಟ್ ವೆನ್ಯೂ. ಮದುವೆ, ರಿಸೆಪ್ಷನ್, ಹುಟ್ಟುಹಬ್ಬ, ನಾಮಕರಣ, ಗೆಟ್ ಟುಗೆದರ್ ಪಾರ್ಟಿ, ವಾರ್ಷಿಕೋತ್ಸವ ಸೇರಿದಂತೆ ವಿವಿಧ ಶುಭ ಕಾರ್ಯಗಳು ಮಾತ್ರವಲ್ಲದೆ ಕಂಪನಿ ಮೀಟಿಂಗ್, ಸೆಮಿನಾರ್ಗಳಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ.
150 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯವುಳ್ಳ ಸೆಮಿ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್, 50 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯದ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್ ಅಥವಾ ಡೈನಿಂಗ್ ಏರಿಯಾ, 1000ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಬಹುದಾದ ಔಟ್ಡೋರ್ ಸ್ಟೇಜಿಂಗ್ ಏರಿಯಾ ಇರುವ ಏಕೈಕ ಇವೆಂಟ್ ವೆನ್ಯೂ ಅಡವಿ ಇವೆಂಟ್ ವೆನ್ಯೂ. ಕಾರ್ಯಕ್ರಮದ ಸಮಯಕ್ಕೆ ಅನುಗುಣವಾಗಿ ದರ ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲ, ಅಕಾಮಿಡೇಷನ್ಗಾಗಿ ರೂಮ್ಗಳು, ಕಾಟೇಜ್ಗಳು ಸಹ ನಿಗದಿತ ದರದಲ್ಲಿ ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಅಡವಿ ಇವೆಂಟ್ ವೆನ್ಯೂ, ವೆಂಚರ್ ಆಫ್ RAC ಔಟ್ಬ್ಯಾಂಡ್, ಗೌರಿಬಿದನೂರು ರಸ್ತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಹಿಂಭಾಗ, ದಿನ್ನೆಹೊಸಹಳ್ಳಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3 BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 ಗೆಟ್ 1 ಜೊತೆಗೆ ಬೈ 2 ಗೆಟ್ 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನು ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. 3 BBQ ರೆಸ್ಟೋ ಕೆಫೆ, BB ರಸ್ತೆ, ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ಬೆಳಗಿನ ಜಾವ ಮಾಲಾಧಾರಿಗಳಿದ್ದ ಖಾಸಗಿ ಬಸ್ಸೊಂದು ಮಂಜು ಕವಿದ ವಾತಾವರಣ ಇರುವ ಕಾರಣ ದಾರಿ ಕಾಣದೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಇರುವ ಮೋರಿಗೆ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಹೌದು ವೀಕ್ಷಕರೇ, ಮಳೆಗಾಲ ಮುಗಿದು ಬೇಸಿಗೆ ಸಮೀಪಿಸುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಮಂಜು ಯಥೇಚ್ಛವಾಗಿ ಬೀಳುತ್ತಿದೆ. ಇದರಿಂದ ವಾಹನ ಸವಾರರಿಗೆ ಸಂಚಾರ ಮಾಡಲು ದೊಡ್ಡ ತಲೆನೋವಾಗಿದೆ. ದೂರಬಾರ ಹೋಗುವ ಪ್ರಯಾಣಿಕರು ಪ್ರಾಣ ಅಂಗೈಲಿಡಿದು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಬೆಳಿಗ್ಗೆ ಎದ್ದು ಹೊರಗೆ ಬಂದ್ರೆ ಸಾಕು, ದಟ್ಟವಾದ ಮಂಜಿನಿಂದ ಆವರಿಸಿರುತ್ತೆ. ಅಂತಹದ್ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಹೊಸಳ್ಳಿ ಗೇಟ್ ಬಳಿ ದೊಡ್ಡದೊಂದು ಅವಾಂತರ ನಡೆದು ಪ್ರಯಾಣಿಕರು ಬಚಾವಾಗಿದ್ದಾರೆ. ಬೆಳಗಿನ ಜಾವ ಶಿಡ್ಲಘಟ್ಟ ಕಡೆಯಿಂದ ಚಿಕ್ಕಬಳ್ಳಾಪುರದ ಕಡೆ ಮಾಲಾಧಾರಿಗಳನ್ನು ಕರೆತರುತ್ತಿದ್ದ ಖಾಸಗಿ ಬಸ್ ದಟ್ಟವಾದ ಮಂಜು ಕವಿದ ಹಿನ್ನೆಲೆಯಲ್ಲಿ ದಾರಿ ಕಾಣದೆ ಜಾತವಾರ ಹೊಸಳ್ಳಿ ಗೇಟ್ ಬಳಿಯ ಮೋರಿಗೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾಗಿದೆ. ಡಿಕ್ಕಿಯ ರಭಸಕ್ಕೆ ಮೋರಿಯ ಮೇಲೆ ತೂಕು ಉಯ್ಯಾಲೆಯಂತೆ ಬಸ್ ನಿಂತಿದೆ. ಇದರಿಂದ ಬಸ್ಸಿನಲ್ಲಿದ್ದ ಮಾಲಾಧಾರಿಗಳು ಬಸ್ಸಿನ ತುರ್ತು ನಿರ್ಗಮನ ಬಾಗಿಲಿನಿಂದ ಇಳಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಈ ಅಪಘಾತವಾಗುತ್ತಿದ್ದಂತೆ ಸ್ಥಳಕ್ಕೆ ಸ್ಥಳೀಯ ಗ್ರಾಮಸ್ಥರು ಜಮಾಯಿಸಿ ಮಾಲಾಧಾರಿಗಳನ್ನು ಬಸ್ಸಿನಿಂದ ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ. ಈ ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಡೆದಾಡುವ ದೇವರು ಎಂದು ಮನೆ ಮಾತಾಗಿರುವ ತ್ರಿವಿಧ ದಾಸೋಹಿ, ಪದ್ಮಭೂಷಣ, ಕರ್ನಾಟಕ ರತ್ನ, ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ 6ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು. ದೇವಿ ಓಂ ರಾಮ್ ಶ್ರೀ ಪರಮೇಶ್ವರ ಸ್ವಾಮಿ ದೇವತಾ ಅನ್ನಪೂರ್ಣೇಶ್ವರಿ ದೇವತಾಭ್ಯಂ ಪ್ರಾಣಾಂ ಉಚ್ಛ್ವಾಸ ನಿಶ್ವಾಸ ರೂಪೇಣ ಬಹಿರಾಗತ್ಯ ಅಸ್ಮಿನ್ ಬಿಂಬೆ ಪಂಚವಕ್ರಾಯ ಮಾಂ ಸದಾಶಿವಾಯ ಮಾಂ ವಿಶ್ವೇಶ. ನಡೆದಾಡುವ ದೇವರು ಎಂದೇ ಮನೆ ಮಾತಾಗಿರುವ ಇರಿವಿದ ದಾಸೋಹಿ ಪದ್ಮಭೂಷಣ ತುಮಕೂರಿನ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ 6ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಚಿಕ್ಕಬಳ್ಳಾಪುರ ನಗರದಲ್ಲಿ ವಿವಿಧ ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು. ನಗರದ BB ರಸ್ತೆಯ ಬಲಮುರಿ ಸರ್ಕಲ್ ಮತ್ತು ಜಿಲ್ಲಾ ಗ್ರಂಥಾಲಯದ ಮುಂಭಾಗದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ಭಕ್ತಾದಿಗಳು ನಂತರ ಪ್ರಸಾದದ ರೀತಿಯಲ್ಲಿ 1000
ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆಯನ್ನ ಮಾಡಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ಚಂದ್ರಶೇಖರ್, ನಡೆದಾಡುವ ದೇವರು ಎಂದು ಹೆಸರು ಗಳಿಸಿದ್ದ ತ್ರಿವಿಧ ದಾಸೋಹಿ ಪದ್ಮಭೂಷಣ ಕರ್ನಾಟಕ ರತ್ನ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ 6ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಇಂದು ವಿಶೇಷ ಪೂಜೆ ಪುನಸ್ಕಾರ ಮತ್ತು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು. ಈ ದಿನ ವಿಶೇಷತೆ ಏನಂದರೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 6ನೇ ಪುಣ್ಯ ಸ್ಮರಣವನ್ನು ಮರೆಸುತ್ತಾ ಆ ಒಂದು ದಿನ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗನ ಇಟ್ಕೊಂಡಿದ್ದೇವೆ. ಅದೇ ರೀತಿ ಸಮಸ್ತ ಜನತಾ ಒಂದು ಚಿಕ್ಕಬಳ್ಳಾಪುರ ಒಂದು ಸಾರ್ವಜನಿಕರಿಗೂ ಎಲ್ಲರಿಗೂ ಒಂದು ಪ್ರಸಾದವನ್ನು ಸ್ವೀಕರಿಸುತ್ತಾ ಅದೇ ರೀತಿಯಾಗಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಎಷ್ಟೋ ಕೋಟ್ಯಾಂತರ ಜನಕ್ಕೆ ಅನ್ನ ನೀಡಿದಂತಹ ಮಹಾನುಭಾವರು. ಆದ್ದರಿಂದ ಅವರನ್ನು ಸ್ಮರಿಸುತ್ತಾ ಇದೇ ಒಂದು ದಾನ ಧರ್ಮ ಎಲ್ಲರಲ್ಲೂ ಬರಲಿ, ದಾನಿಗಳ ಮುಖಾಂತರ ತಗೊಂಡು ನಾವು ಪ್ರಸಾದ ವಿನಿಯೋಗನೆ ಮಾಡ್ತಾಯಿದ್ದೇವೆ. ನಮ್ಗೆ ತುಂಬ ಖುಷಿ ಆಗ್ತದೆ. ಯಾಕಂತಂದರೆ ಅವರು ನಡೆದ ಒಂದು ದಾರಿಯಲ್ಲೇ ನಾವು ಹೋಗಬೇಕು. ಈಗ ದಾನ ಧರ್ಮ ಮಾಡೋದಕ್ಕೆ ತುಂಬ ಜನ ಈಗ ಇದು ಮಾಡ್ತಾರೆ. ಆದ್ದರಿಂದ ಎಲ್ಲ ದಾನಿಗಳಲ್ಲೂ ಒಂದು ಅನ್ನದ ಋಣ ಇರಲಿ ಅಂತ ಹೇಳ್ಬಿಟ್ಟು ಈಗ 6ನೇ ಪುಣ್ಯ ಸ್ಮರಣೋತ್ಸವ ಪರವಾಗಿ ಪ್ರಸಾದ ವಿನಿಯೋಗನೆಯನ್ನು ಇಟ್ಕೊಂಡಿದ್ದೇವೆ. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದ ಒಂದು ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಇರಲಿ. ಇದೇ ರೀತಿ ವರ್ಷ ಇದೇ ರೀತಿ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ನಾವು ಮೊನ್ನೆನೇ ಎಲ್ಲ ಒಂದು ಕಮಿಟಿಯಲ್ಲಿ ಮಾತಾಡ್ಕೊಂಡಿದ್ದೀವಿ. ಒಂದು ಟೈಮ್ ನಾವು ಪ್ರಸಾದ ಪುಣ್ಯ ಸ್ಮರಣೆಯಲ್ಲಿ ಬರೀ ಇಷ್ಟರಲ್ಲೇ ನಾವು ಪ್ರಸಾದ ಅನ್ನೋದು ಆಗಬಾರ್ದು. ಇನ್ನು ನಮ್ಮ ದೇಶದಲ್ಲಿ ಅನೇಕ ಗಣ್ಯರು ಇದ್ದಾರೆ. ಅವರನ್ನು ಸಮೇತ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮಗಳು ಎಚ್ಚೆತ್ತವಾಗಿ ಮಾಡಲಿ ಅಂತ ನಾನು ಭಾವಿಸುತ್ತಾ ಇದ್ದೇನೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್,
ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ರೇಷ್ಮೆ ಬೆಳೆಗಾರರು ಹೊಸ ತಂತ್ರಜ್ಞಾನ ಮತ್ತು ತಳಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ರೇಷ್ಮೆ ಕೃಷಿಯನ್ನು ಲಾಭದಾಯಕ ಮಾಡಿಕೊಳ್ಳಬೇಕೆಂದು ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಎಸ್ ಭೋಜಣ್ಣ ಕರೆ ನೀಡಿದರು. ಬೇಗ ಬಿಡಿಸಿ ಗೂಡಾಚೆ ಹಾಕ್ತಿದ್ದೀವಿ. ಅಥವಾ ಪಟ್ಟು ಬಿಡಿಸಾಕ್ತಿರೋದ್ರಿಂದ ಇನ್ನ ಒಳಗಡೆ ಗೂಡು ಇದು ಹುಳ ಇನ್ನ ಕಟ್ತಿರುತ್ತೆ, ಇನ್ನ ಪ್ಯೂಪ ಗಟ್ಟಿ ಆಗಿರೋದಿಲ್ಲ. ಅದು ಒಳಗಡೆ ಹುಳ ಇರುತ್ತೆ, ಕೆಂಪಗಾಗ್ಬೇಕು. ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮದಲ್ಲಿ ರೇಷ್ಮೆ ಇಲಾಖೆ ಮತ್ತು KSSRDI ತಲಘಟ್ಟಪುರ ಸಂಯುಕ್ತಾಶ್ರಯದಲ್ಲಿ ನಡೆದ ರೇಷ್ಮೆ ಬೆಳೆಗಾರರಿಗೆ ಹಿಪ್ಪನೇರಳೆ ಮತ್ತು ರೇಷ್ಮೆ ಹುಳುಗಳಿಗೆ ತಗುಲುವ ರೋಗ ಮತ್ತು ಅದರ ಸಮಗ್ರ ನಿರ್ವಹಣಾ ಬಗ್ಗೆ ತರಬೇತಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಎಸ್ ಭೋಜಣ್ಣ ಮಾತನಾಡಿದ್ದಾರೆ. ಅವಳಿ ಜಿಲ್ಲೆಯಲ್ಲಿ ರೇಷ್ಮೆ ಮತ್ತು ಹೈನುಗಾರಿಕೆಯನ್ನ ನೆಚ್ಚಿಕೊಂಡಿದ್ದಾರೆ. ರೇಷ್ಮೆ ಇಲಾಖೆಯ ಮೂಲಕ ದುಡಿಯುವ ಸೌಲಭ್ಯವನ್ನ ಬೆಳೆಗಾರರಿಗೆ ತಲುಪಿಸಲು ಇಲಾಖೆ ಕಾರ್ಯಪ್ರವೃತ್ತವಾಗಿದೆ ಎಂದರು. ಹಿಪ್ಪುನೇರಳೆ ಸೊಪ್ಪು ಮತ್ತು ರೋಗಗಳ ಕುರಿತು ತಲಘಟ್ಟಪುರದ ವಿಜ್ಞಾನಿಗಳು ಮಾಹಿತಿ ನೀಡಿದ್ದಾರೆ. ರೇಷ್ಮೆ ಗೂಡು ಸಮಗ್ರ ನಿರ್ವಹಣೆ ಕುರಿತು ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಅಕ್ಮಲ್ ಪಾಷಾ ಮಾಹಿತಿ ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಂಪ್ಲೇಂಟ್ಸ್ ಇದೆ. ಏನಂದ್ರೆ ಒಂದೇ ಲಾಟ್ ಬೆಳ್ಕೊಂಡಿದ್ದ ಬೆಲೆ ವ್ಯತ್ಯಾಸ ಅಂತ. ಅದ್ರ ಕಾರಣಗಳು ನಾನು ವೀಲರ್ಸ್ ಮಧ್ಯೆ ಕೂಡ ಸ್ವಲ್ಪ ಚರ್ಚೆ ಮಾಡಿದ್ದೀನಿ, ನಿಮ್ಮ ಮಧ್ಯೆ ಸ್ವಲ್ಪ ಚರ್ಚೆ ಮಾಡಿರೋದು ಕೇಳ್ತಾ ಇದ್ದೀನಿ. ಗೂಡು ಈ ಚಳಿಗಾಲದಲ್ಲಿ ನೀವು ಚಂದ್ರಿಕೆಗೆ ಬಿಟ್ಟ ತಕ್ಷಣ ಕಟ್ಟಲ್ಲ. 1 ದಿನ ಎಕ್ಸ್ಟ್ರಾ ತಗೊಳುತ್ತೆ ಗೂಡು ಕಟ್ಟಕ್ಕೆ, ಹೆಚ್ಚು 1 ದಿನ ಹೆಚ್ಚಿನ ಸಮಯ ತಗೊಳುತ್ತೆ. ನೀವು ಮಾತ್ರ ಚಂದ್ರಿಕೆ ಶೆಡ್ ಒತ್ತಡಕ್ಕೆ ಇದಕ್ಕೆ ಬೇಗ ಬಿಡಿಸಿ ಗೂಡು ಆಚೆ ಹಾಕ್ತಿದ್ದೀವಿ. ಅಥವಾ ಪಟ್ಟು ಬಿಡಿಸಾಕ್ತಿರೋದ್ರಿಂದ ಇನ್ನ ಒಳಗಡೆ ಗೂಡು ಇದು ಹುಳ ಇನ್ನ ಕಟ್ತಿರುತ್ತೆ, ಇನ್ನ ಪ್ಯೂಪ ಗಟ್ಟಿ ಆಗಿರೋದಿಲ್ಲ. ಅದು ಒಳಗಡೆ ಹುಳ ಇರುತ್ತೆ, ಕೆಂಪಗಾಗ್ಬೇಕು. ಆಗಿರೋದಿಲ್ಲ, ಚರ್ಮ ಇನ್ನ ತೆಳುವಿರುತ್ತೆ. ನೀವು ಬಿಡಿಸಿ ಆ ಕಡೆ ಹಾಕುವಾಗ ಒಳಗಡೆ ಒಡೆದೋಗ್ತಾ ಇದೆ, ಹುಳ ಸಾಯ್ತಿದೆ, ಹಾಗಾಗ್ಬಿಟ್ಟು ಮೆಲ್ಟ್ ಆಗ್ತಿದೆ. ಹಾಕಿಟ್ಟು ತಗೊಂಡೋಗಿ ಜೊತೆ ಸ್ವಲ್ಪ ಗ್ರೇಡಿಂಗ್ ಮಾಡಿ ದಯವಿಟ್ಟು ಸಣ್ಣ ಗೂಡು ಜಿಲ್ಲಿ ಗೂಡು, ಗಂಟು ಗೂಡು ಎಲ್ಲಾ ತೆಗೆದು 1 kg 2 kg ಅಷ್ಟೇ ಅದು ಗ್ರೇಡಿಂಗ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಗೆ ಬೆಲೆ ಜಾಸ್ತಿ ಸಿಗುತ್ತೆ. ಇದು ಏನೋ ಯಾವ್ದು ಒಂದು ಜಿಲ್ಲಿ ಗೂಡು ಕೂಡ ಇದು ತಿಪ್ಪೆಗಾಗಿ ಉದಾಹರಣೆ ನನ್ನ ರೇಷ್ಮೆ ಗೂಡು, ಅದು ಕೂಡ ಮಾರಾಟ ಆಗುತ್ತೆ. ಅದಕ್ಕೂ ಕೂಡ ಅದರದಾದ ಒಂದು ಬೆಲೆ ಇದೆ. ಒಳ್ಳೆ ಗೂಡಿಗಿಂತ ಸ್ವಲ್ಪ ಕಡಿಮೆ ಸಿಗುತ್ತೆ. ನಿಮ್ ಗೂಡು ಗೌರವ ಸಿಗುತ್ತೆ. ಇನ್ನೊಂದ್ಸತಿ ನಿಮ್ಮ ಲಾಟದ ಖುಷಿಯಿಂದ ಆಸಕ್ತಿಯಿಂದ ಬರ್ತವೆ, ಒಳ್ಳೆ ವೇಟ್ ಕೊಡ್ತವೆ. ಏನಿಲ್ಲಪ್ಪ ಸಿಂಪಲ್.
ಅಬ್ಲೂಡು ಸುತ್ತಮುತ್ತಲಿನ ರೇಷ್ಮೆ ಬೆಳೆಗಾರರು ಅಪಾರ ಸಂಖ್ಯೆಯಲ್ಲಿ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಶ್ರೀ ಕ್ಷೇತ್ರ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆಗೊಂಡು 1 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪಟ್ಟಣದ ಹಳೆ ಎಸ್ಬಿಎಂ ರಸ್ತೆಯಲ್ಲಿ ಇರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಸೇವಾ ಸಮಿತಿಯ ವತಿಯಿಂದ ಜನವರಿ 22ರಂದು ಪ್ರಥಮ ವಾರ್ಷಿಕೋತ್ಸವ ಹಾಗೂ ಶ್ರೀರಾಮೋತ್ಸವ ಮೆರವಣಿಗೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದೆ. ಸೇವಾ ಸಮಿತಿಯ ಮುಖ್ಯಸ್ಥ ಡಾಕ್ಟರ್ ರವೀಂದ್ರ ರೆಡ್ಡಿ ಮಾತನಾಡಿ, ಅಯೋಧ್ಯೆಯ ಶ್ರೀರಾಮ ದೇವರ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಬಾಗೇಪಲ್ಲಿ ಪಟ್ಟಣದ ದೇಗುಲದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಅಭಿಷೇಕ, ಅರ್ಚನೆ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ ಎಂದು ತಿಳಿಸಿದ್ದಾರೆ. ದಿನಾಂಕ 22/1/2024ರಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆದಿದೆ. ಈ ಶುಭ ಸಂದರ್ಭದಲ್ಲಿ ಈಗ 1 ವರ್ಷ ತುಂಬುತ್ತಿರುವ ಈ ಶುಭ ಸಂದರ್ಭದಲ್ಲಿ ಕೋದಂಡರಾಮಸ್ವಾಮಿ ಸೇವಾ ಸಮಿತಿ ಬಾಗೇಪಲ್ಲಿ ವತಿಯಿಂದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ 22/1/25ರಂದು ಬೆಳಗ್ಗೆ 8ರಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದಿನಪೂರ್ತಿ ಅಖಂಡ ಭಜನಾ ಕಾರ್ಯಕ್ರಮ ಮತ್ತು ಸಂಜೆ 5 ಗಂಟೆಗೆ ಶ್ರೀರಾಮೋತ್ಸವ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿದೆ. ಆದುದರಿಂದ ಎಲ್ಲ ಭಕ್ತಾದಿಗಳು, ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ದೇವರ ಅನುಗ್ರಹ ಪಡೆಯಬೇಕೆಂದು ಕೋದಂಡರಾಮಸ್ವಾಮಿ ಸೇವಾ ಸಮಿತಿ ವತಿಯಿಂದ ನಾವು ಕೇಳಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಸೇವಾ ಸಮಿತಿ ಮುಖಂಡರಾದ ವೈ ಶ್ರೀನಿವಾಸ ರೆಡ್ಡಿ, ಬಂಗಾರು ಬದ್ರಿ, ಕೆ ನರಸಿಂಹಪ್ಪ, ವಸಂತ್ ಹಾರ್ಡ್ವೇರ್, ಕೃಷ್ಣಪ್ಪ, ವೆಂಕಟರಮಣಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಮಂಚೇನಹಳ್ಳಿ ತಾಲೂಕು ಮಂಚೇನಹಳ್ಳಿ ಹೋಬಳಿ ಆಲಸ್ತಿಮನಹಳ್ಳಿಯಲ್ಲಿ ಶ್ರೀ ದೊಡ್ಡಮ್ಮ ದೇವಿಯ 41ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. 8 ದಿನಗಳ ಕಾಲ ನಡೆಯುವ ವಿವಿಧ ಕಾರ್ಯಕ್ರಮಗಳನ್ನು ಶ್ರೀ ಸುರೇಶ ಸ್ವಾಮಿಗಳ ನೇತೃತ್ವದಲ್ಲಿ ನೆರವೇರುತ್ತಾ ಬರುತ್ತಿದೆ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ದೊಡ್ಡಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇಡೀ ದೇಗುಲ ವಿದ್ಯುತ್ ದೀಪಾಲಂಕಾರಗಳಿಂದ ಜಗಮಗಿಸುತ್ತಿತ್ತು. ಇನ್ನು ಜಾತ್ರಾ ಮಹೋತ್ಸವಕ್ಕೆ ಬರೀ ಮಂಚೇನಹಳ್ಳಿ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದರು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಎರಡ್ 2017ರಲ್ಲಿ ತಾಯಿ ಮಾತು ಕೊಟ್ಲು, ನಮ್ಮ ಗರ್ಭಗುಡಿ ಕಟ್ಟಬೇಕು, ಏನಾದ್ರು ಮಾಡೋ ಚಿಕ್ಕದಾಗಿ ನನಗೆ ಆಸೆ ಆಗ್ಬೇಕು ಅಂದಾಗ ಆ 2017ರಲ್ಲಿ 5 ತಿಂಗಳು ಸೇಮ್ ಪ್ರಾರ್ಥನೆ ಮಾಡಿಕೊಂಡು ಪಾಯನ ಶುರು ಮಾಡಿದೆ. ಮತ್ತೆ ನವೆಂಬರ್ 14ನೇ ತಾರೀಕು ಅಷ್ಟಿಗೆ ಪ್ರತಿಷ್ಠಾಪನೆ ಆಗಬೇಕು ಅಂದ್ಲು. ನವೆಂಬರ್ 5ನೇ ತಾರೀಕು ಉತ್ತರ ಕೊಟ್ಬಿಟ್ಲು, ನೋಡಪ್ಪ 14ನೇ ತಾರೀಕು ಏನು ಮಾಡ್ತೀಯ ಗೊತ್ತಿಲ್ಲ, ನಾನು ಪ್ರತಿಷ್ಠಾಪನೆ ಆಗಬೇಕು. ತುಂತ್ರಿ ಮಳೆ ಚಳಿ, ಒಂದ್ ಕಡೆ ಅಳು ಬರ್ತಾ ಇದೆ, ಒಂದ್ ಕಡೆ ಲೇಬರ್ಸ್ ಇಲ್ಲ. ತಾಯಿ ಏನ್ ಮಾಡಿಸ್ಕೊಂತಾರೋ ಭಯ. ಆ ಮಹಾತಾಯಿ ನೀವು ಎಷ್ಟು ಜನ ಕೂತಿದ್ರಿ, ಇಷ್ಟು ಸಾಗರನ ಕರ್ಸ್ಕೊಂಡ್ಬಿಟ್ಲು. ಒಬ್ಬೊಬ್ರು ಒಂದು ಬಾಂಡ್ಲಿ ಮಣ್ಣು ಹಾಕ್ಬಿಟ್ರು, ಒಂದೊಂದು ಬಾವಿಟ್ಗೆ ಇಕ್ಬಿಟ್ರು, ಗರ್ಭಗುಡಿ ಆಗೋಯ್ತು. ನಮಸ್ಕಾರ. 2018ರಲ್ಲಿ ನನ್ನ ಹಳೆಯ ವಿದ್ಯಾರ್ಥಿಗಳು ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ರು. ನಮ್ದೊಂದು ಹಸಿರು ಸ್ವಯಂ ಸೇವಾ ಸಂಸ್ಥೆ ಅಂತ ಇದೆ ಚಿಕ್ಕಬಳ್ಳಾಪುರಲ್ಲಿ. ಅನೇಕ ಪಾರ್ಕ್ಗಳನ್ನ, ದೇವಸ್ಥಾನಗಳನ್ನ, ಹಳೆಯ ಕಾಲದ ದೇವಾಲಯಗಳನ್ನ ಮತ್ತು ಕಲ್ಯಾಣಿಗಳನ್ನ ನಾವು ಸ್ವಚ್ಛತೆ ಮಾಡ್ತೀವಿ. ಅವತ್ತು ನಾವು ಇಲ್ಲಿ ನರಸಿಂಹಯ್ಯ ಅಂತ ಮಾಸ್ಟರ್ ನಮ್ಮ ಜೊತೆ ಇಲ್ಲಿ ಕೆಲಸ ಮಾಡ್ತಾರೆ PTHS ಅಲ್ಲಿ. ಅವರು ಈ ದೇವಸ್ಥಾನಕ್ಕೆ ಒಂದಿಷ್ಟು ಗಿಡಗಳನ್ನ ಹಾಕ್ಬೇಕು ಅಂತ ಕರ್ಕೊಂಡ್ ಬಂದಿದ್ರು.
ಆ ಗಿಡವನ್ನ ಹಾಕೋದಕ್ಕೆ ನಾವು ಮಾಡಿ ಹೋಗೋದಕ್ಕೆ ನಾವು ಬರೀ ಊಟಕ್ಕೆ ಮಾತ್ರ ಬಂದಿಲ್ಲ, ಅಮ್ಮನವ್ರ ಸೇವೆಯನ್ನ ಮಾಡೋದಕ್ಕೂ ಕೂಡ ನಾವು ಬಂದಿದ್ದೀವಿ ಅಂತ ನಾವು ತಿಳ್ಕೋಬೇಕು. ನಮ್ಮೆರಡ ಮಾತುಗಳನ್ನ ನೀವೆಲ್ಲ ಆಲೋಚಿಸಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡಿದ್ವಿ. ಅದರ ಜೊತೆಯಲ್ಲಿ ಸ್ವಾಮಿಗಳು ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನ ಮಾಡೋದಕ್ಕೆ ಇಲ್ಲಿ ಮುಂದಾಗಿದ್ದಾರೆ. 2028 ಅಂತ ಹೇಳಿದ್ದಾರೆ. ಅದರ ಅಂಗವಾಗಿ ನಾವೆಲ್ಲರೂ ಅವರೆಲ್ಲರ ಜೊತೆಗೂ ಕೂಡ ನಾವು ಕೈ ಜೋಡಿಸಿದ್ರೆ ಓಡುವಂತ ವ್ಯಕ್ತಿಗೆ ಓಡು ಅಂದ್ರೆ ಓಡ್ತಾನೆ. ಸ್ವಾಮಿಗಳು ಈ ಕ್ಷೇತ್ರದಲ್ಲಿ ಏನೋ ಒಂದು ಬದಲಾವಣೆ ಮಾಡಬೇಕು, ನಾನು ಇಂದಿಷ್ಟು ಅಪ್ಪು ಹಾಗೆ ನಾನು ಹೆಸರು ಮಾಡಬೇಕು ಅಂತ ಅವರ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆ ಆಸೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಹೆತ್ತವರ ಆಸ್ತಿಯ ಮೇಲೆ ಮಕ್ಕಳ ಕಣ್ಣು, ದ್ರಾಕ್ಷಿ ತೋಟ ಕಟಾವು ಆರೋಪ, ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ವಿವಾದ. ಅರ್ಧಕ್ಕೆ ನಿಂತ ಕಾಮಗಾರಿಗಳು, ಸ್ವಚ್ಛತೆ ಮಾತ್ರ ಮರೀಚಿಕೆ, ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಸಾರ್ವಜನಿಕರು. ಜನಪ್ರತಿನಿಧಿಗಳ ಸುಳ್ಳು ಭರವಸೆ ನಿಲ್ಲಿಸಿ ಸೌಲಭ್ಯ ಒದಗಿಸಿ ದಸಂಸ ಮುಖಂಡರ ಆಕ್ರೋಶ. ದಟ್ಟಣೆಯ ಮಂಜಿನ ಅವಾಂತರ, ಖಾಸಗಿ ಬಸ್ ಮೋರಿಗೆ ಡಿಕ್ಕಿ, ಪ್ರಾಣಾಪಾಯದಿಂದ ಪಾರಾದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.